ಸರ್ ನಮಸ್ಕಾರ. ನಮಸ್ಕಾರ. ಅಭಿಷೇಕ್ ಅಂಗಡಿ ಅಂತ ಅಡ್ವೊಕೇಟ್. 2023 ವಿಧಾನಸಭಾ ಚುನಾವಣೆಗಿಂತ ಮುಂಚೆ 5 ಫ್ರೀ ಬೀಸ್ ಕೊಟ್ಟು ಅನೌನ್ಸ್ ಮಾಡಿದ್ರಿ, ಚುನಾವಣೆನ ಗೆದ್ಬಿಟ್ರಿ. ಆ ಫ್ರೀ ಬೀಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ 52,000 ಕೋಟಿ. ನಿಮಗೆಲ್ಲ ಒಂದು ಕಡೆ ಅನಿಸಿಲ್ಲ ಸರ್, ಬೀಯಿಂಗ್ ಎ ಟೀಚರ್, ನಿಮಗೆಲ್ಲ ಒಂದು ಕಡೆ ಅನಿಸಿಲ್ವಾ ಸರ್, ಕಾಂಗ್ರೆಸ್ ವಿಕ್ಟ್ರಿ ಇನ್ ಸ್ಟೇಟ್ ಆಫ್ ಕರ್ನಾಟಕ ಆಸ್ ಕಾಸ್ಟ್ ದಿ ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಕ್ರೈಸಿಸ್ ಇನ್ ದಿ ಸ್ಟೇಟ್ ಅಂತ? ನಮಗೆ ಇಂಗ್ಲಿಷ್ ಅಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದು ಲಾರ್ಜರ್ ಪಿಕ್ಚರ್. ನೀವು ಹೆಂಗೋ ಫ್ರೀ ಬಿ ವಿಷಯ ಎತ್ತೇ ಬಿಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದೀರಿ ಪ್ರದೀಪ್ ಈಶ್ವರ್ ಅವರೇ. ಜನರನ್ನ, ಹುಡುಗರನ್ನು ಸ್ವಾಭಿಮಾನದಿಂದ ಎದ್ದು ನಿಲ್ಲಿಸೋ ಹಂಗೆ ಮಾಡುವ ಮೋಟಿವೇಶ್ನಲ್ ಸ್ಪೀಕರ್ ನೀವು, ಮೋಟಿವೇಶ್ನಲ್ ರೈಟರ್ ನೀವು. ಕಷ್ಟದಿಂದ ಹೊರಗೆ ಬರೋದು ಹೆಂಗೆ, ಬಡತನದಿಂದ ಹೊರಗೆ ಬರೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀರಿ. ಒಟ್ಟಾರೆ ಈ ತಿಂಗಳಿಗೆ 2,000 ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಪ್ರಯಾಣ, 800 ಯೂನಿಟ್ ತನಕ ಉಚಿತ ವಿದ್ಯುತ್ತು, ಈ ರೀತಿಯ ಘೋಷಣೆಗಳನ್ನು ನೀವೊಬ್ಬ ಕಾಂಗ್ರೆಸ್ನ ಮುಖಂಡ MLA ಅನ್ನೋದನ್ನು ಪಕ್ಕಕ್ಕಿಟ್ಟು ಪರಿಶ್ರಮ ನೀಟ್ ಅಕಾಡೆಮಿಯ ಮಾಲೀಕರಾಗಿ ಇದನ್ನ ಹೆಂಗೆ ನೋಡ್ತೀರಿ ನೀವು? ಸರ್, ಈಗ ಪ್ರದೀಪ್ ಈಶ್ವರ್ ಒಂದು ಆನೆಸ್ಟ್ ಆನ್ಸರ್. ಎಸ್, ಇವತ್ತು BPL ಕುಟುಂಬಗಳು, ನನ್ನ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ತಗೊಂಡ್ರೆ 48,000 ಕುಟುಂಬಗಳು BPL ಕುಟುಂಬಗಳು ಇದಾವೆ. ಅಂದ್ರೆ ಬಿಲೋ ಪಾವರ್ಟಿ ಲೈನ್. ಅಂದ್ರೆ ಅಪ್ರಾಕ್ಸಿಮೇಟ್ ತಗೊಂಡ್ರೆ 1 ಲಕ್ಷಕ್ಕೂ ಹೆಚ್ಚು ಜನ ನನ್ನಲ್ಲಿ BPL ಫ್ಯಾಮಿಲೀಸ್ ಇದಾವೆ. ಸೊ ಅಡ್ವೊಕೇಟ್ಗಾಗ್ಲಿ, ಅಜಿತ್ ಸರ್ಗಾಗ್ಲಿ, ಪ್ರದೀಪ್ ಈಶ್ವರ್, ಒಂದು ಫ್ಯಾಮಿಲಿಗೆ ಒಂದು ಕಾರ್ಡು ಅಂದ್ರೆ ಒಂದು ಆವರೇಜ್ 2 ತಗೊಂಡ್ರೆ ಗಂಡ ಹೆಂಡತಿ ಅಂತ ಅನ್ಕೊಂಡ್ರು ಜನ ಅಂತ ತಗೊಂಡ್ರೆ 1 ಲಕ್ಷ ಜನ ನಾವು ರೀಚ್ ಆಗ್ತೀವಿ. ಸರಿ, 2,000 ರೂಪಾಯಿ ಅಕ್ಕಿ, ಇದು ನಮ್ಮ ಲೈಫಲ್ಲಿ ಅಂತ ಡಿಫ್ರೆನ್ಸ್ ಬರದೇ ಇರಬಹುದು. ಬಟ್ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಬಡವರಿದ್ದಾರೆ. ನಾನು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಮನೆಗೂ ಹೋಗಿದ್ದೀನಿ ಸರ್. ಹ್ಯಾವ್ ಸೀನ್ ದಟ್. ಕೆಲವು ಹೋಗಿ ಮನೆಗಳು ನೋಡ್ತಿದ್ರೆ ನಾನು ನೋಡಿದಾಗ ಅನ್ಸುತ್ತೆ, ನಾನು ಪುಸ್ತಕದಲ್ಲಿ ಓದ್ಕೊಂಡಿದ್ದೆ ಪವರ್ಟಿನ, ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಟ್ ಆ ಇಂಟೆನ್ಸಿಟಿಯಲ್ಲಿ ಪವರ್ಟಿ ಇರುತ್ತೆ ಅಂತ ಖಂಡಿತವಾಗೂ ನಾನು ಬಡವ ಸರ್. ಬಟ್ ನಾನು ಮನೆಗೆ ಹೋದಾಗ ನನಗೆ ಅನಿಸ್ತು, ವಿ ಆರ್ ಫಾರ್ ಬೆಟರ್ ಸರ್. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಅಲ್ಲ, ಫಾರ್ ಬೆಟರ್. ವಿ ಆರ್ ಪ್ರಿವಿಲೇಜ್ ಕ್ಲಾಸ್. ಅದ್ರ ಬಗ್ಗೆ ಬಿಡಿ. ನಾವು ಕಷ್ಟಪಟ್ಟು ಸೈಕಲ್ ಹೊಡೆದು ಏನೋ ಮಾಡಿದ್ವೋ, ಒಟ್ಟು ಜೀವನದಲ್ಲಿ ಏನೋ ಒಂದು ನೆಮ್ಮದಿ ಅನ್ನೋದು ನಮಗಿದೆ. ಆ ಕಷ್ಟ ಯಾರು ಕಡು ಬಡವರಿದಾರಲ್ಲ ಅವರನ್ನು ಹುಡುಕಿ ಯೋಜನೆಗಳನ್ನು ತಲುಪಿಸುವುದರ ಬಗ್ಗೆ ನಮಗೆ ಏನೂ ಅಬ್ಜೆಕ್ಷನ್ ಇಲ್ಲ. ಪರ್ಸನಲಿ ನನಗಂತೂ ಇಲ್ಲಪ್ಪ. ನೀವೇನು ಆ ಕಡು ಬಡವರು ಕಣ್ಣೀರು ಬಂದ್ಬಿಡುತ್ತೆ ಅವ್ರ ಬದುಕು, ಅವ್ರನ್ನ ಹುಡುಕಿ ಕೊಡೋದ್ರಲ್ಲಿ ಏನೂ ನನಗೆ ಅಬ್ಜೆಕ್ಷನ್ ಇಲ್ಲ. ಕಾಕಾ ಸಾಹೇಬ ನಿಮಗೂ ಫ್ರೀ, ಬಾಳಾ ಸಾಹೇಬ ನಿಮಗೂ ಫ್ರೀ, ಈ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಇಲ್ಲ, ಈಗ ನೋಡಿ, ಅವ್ರು 52,000 ಕೋಟಿ ಬೇಕು ಅಂದ್ರು. ನಮ್ಮ ಬಡ್ಜೆಟ್ ಗಾತ್ರ 3,10,000 ಕೋಟಿ, ಸರಿ, ಸುಮಾರು 3,33,000 ಕೋಟಿ. ಸರಿ, ಅದರಲ್ಲಿ ಸರ್ ಸರ್ಕಾರ ಇರೋದೇ ಬಡವ್ರಿಗೆ. BJP ಸರ್ಕಾರ ಕಾರ್ಪೊರೇಟ್ ಸೆಕ್ಟರ್ಗೆ ಫೇವರ್ ಮಾಡಕ್ಕೆ ಅವರಿದ್ದಾರೆ. ನಾವಂತೂ ಕಡು ಬಡವ್ರ ಪರವಾಗಿ ಮಿಡಲ್ ಕ್ಲಾಸ್ಗೆ ಕಾಂಗ್ರೆಸ್ ಪಕ್ಷ ಇದ್ದೇ ಇರುತ್ತೆ. ಇಟ್ ಡಸಂಟ್ ಮೀನ್ ವಿ ಆರ್ ಅಗೇನೆಸ್ಟ್ ಟು ದ ರಿಚ್ ಪೀಪಲ್. ಯಾವತ್ತೂ ಒಂದು ಸರ್ಕಾರ ಫ್ರೇಮ್ ಆಗೋದು ಬಡವ್ರಿಗೋಸ್ಕರ ಸರ್. ಬಡವ್ರಿಗೆ ನಾವು ಟ್ಯಾಕ್ಸ್ ಮನಿನ ಎತ್ಕೊಂಡೋಗಿ ಅದರಲ್ಲಿ ಒಂದಷ್ಟು ಪಾಲು 1/6 ನಾವು ಬಡವ್ರಿಗೆ ಕೊಡ್ತೀವಿ ಅಂದರೆ ಎಕಾನಮಿ ಹಾಳಾಗುತ್ತೆ. ಹಾಗಾದರೆ ಅಂಬಾನಿ ಅದಾನಿಗೆ ಟ್ಯಾಕ್ಸ್ ಎವೇಡ್ ಮಾಡಿದಾಗ ಅವಾಗ ಎಕಾನಮಿಗೆ ಏನು ತೊಂದರೆ ಆಗಲ್ಲ. ನಾವು ಬಡವ್ರಿಗೆ ಒಂದು 10 kg ಅಕ್ಕಿ ಕೊಟ್ಟರೆ ಎಕಾನಮಿ ಹಾಳಾಗುತ್ತೆ. ನನ್ನ ಮಗ ಅಲ್ವಾ ಸರ್? ಅದಕ್ಕೆ ಸರ್ ಕರ್ನಾಟಕ ಅಂತ ನಾನು ಮೆನ್ಷನ್ ಮಾಡಿದ್ದು. ಇಫ್ ಯು ಆರ್ ಅವೇರ್ ಸರ್, ಫಿಸ್ಕಲ್ ಡಿಫಿಸಿಟ್ ಆಫ್ ಬಜೆಟ್ ಆಫ್ ಕರ್ನಾಟಕ ಇಸ್ ಗೋಯಿಂಗ್ ಬಿಯಾಂಡ್ 2.8%, ವಿಚ್ ಇಸ್ ಡೇಂಜರಸ್. ಅವ್ರು ಹೇಳೋದು ರಾಜ್ಯದ ಆರ್ಥಿಕತೆಗೆ ಹೊಡೆತ ಕೊಡ್ತಾ ಇದ್ದೀರಿ ಇಂಥ ಯೋಜನೆ. ಸರ್, 13 ಬಡ್ಜೆಟ್ ಮಂಡಿಸ್ತಕ್ಕಂಥ ಒಬ್ಬ ಧೀಮಂತ ನಾಯಕ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಸಾಹೇಬರು 13 ಬಡ್ಜೆಟ್ ಮಂಡಿಸಿದ್ದಾರೆ. ಇವತ್ತು ಇದೊಂದು ವಿಷನ್ ಇದೆ, ನೋಡ್ತಾ ಇರಿ ಸರ್. ನಾವು 2,000 ಕೊಡ್ತೀವಲ್ವ ಬಡವರಿಗೆ, ಅದು ಮತ್ತೆ ಎಕಾನಮಿಗೆ ವಾಪಸ್ ಬರುತ್ತಲ್ಲ ಸರ್. ಹಂಗೆ 4,000 ಕೊಟ್ಟರೆ ಡಬಲ್ ವಾಪಸ್ ಬರುತ್ತಲ್ಲ ಸರ್. ಅಲ್ಲ, ನೀವು ಹಂಗ್ ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡಕ್ಕಾಗಲ್ಲ. ಡಬಲ್ ವಾಪಸ್ ಬರುತ್ತಲ್ಲ. ಈಗ 2,000 ರೂಪಾಯಿ ನಾವು ಕೊಟ್ರೆ ಬಡವ್ರಿಗೆ ಅನುಕೂಲ ಆಗುತ್ತೆ, ನಾವು ಅಪ್ಲಿಫ್ಟ್ ಮಾಡ್ತಾ ಇದೀವಿ. ಹಾಗೆ ಅಂತ ಡೆವಲಪ್ಮೆಂಟ್ ಕುಂಠಿತ ಆಗಲ್ಲ ಸರ್. ನಮಗ್ ಕ್ಲಾರಿಟಿ ಇದೆ. ನಾವು ಸ್ಲೋಲಿ ಎಷ್ಟು ವಿಶೇಷ ಅನುದಾನ ತರ್ತೀರಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಈ ಸಲ? ಲಾಸ್ಟ್ ಟೈಮ್ಗಿಂತ ಜಾಸ್ತಿ ತರ್ತೀನಿ ಸರ್. ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಮೊನ್ನೆ ಬಜೆಟ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ವಿಶೇಷ ಅನುದಾನ ಕೇಳಬೇಡಿ. ಅದು ಮಧ್ಯಂತರ ಬಜೆಟ್ ಸರ್. ನಾವು ಫೆಬ್ರವರಿಗೆ ನಮ್ಮದೇ ಒಂದು ಫುಲ್ ಫ್ಲೆಜ್ಡ್ ಬಡ್ಜೆಟ್ ಕೊಡ್ತೀವಿ. ಪ್ರತಿ ವರ್ಷ ಟ್ಯಾಕ್ಸ್ ಇನ್ಕ್ರೀಸ್ ಆಗುತ್ತೆ.
ನಮ್ಮ ಸಿದ್ದರಾಮಯ್ಯ ಸಾಹೇಬರು DK ಸಾಹೇಬರು ಸಮರ್ಥರಿದ್ದಾರೆ, ಅವ್ರು ಅಡ್ಜಸ್ಟ್ ಮಾಡ್ತಾರೆ, ಅಭಿವೃದ್ಧಿಗೆ ಹಣನ ಹೊಂದಿಸ್ತಾರೆ. ಈಗಲೂ ನೋಡಿ ನಮಗೆ MLA ಇಷ್ಟು ಗ್ಯಾರಂಟಿಗಳಿದ್ರು, ನನ್ನ MLA ಫಂಡ್ಗೆ ಎಲ್ರಿಗೂ 50 ಲಕ್ಷ 2 ಕೋಟಿ ಬರಬೇಕಲ್ಲ, ಅದು 50 ಲಕ್ಷ ರಿಲೀಸ್ ಮಾಡಿದ್ದಾರೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸ್ಲೋಲಿ ತಗೊಳುತ್ತೆ ಸರ್. ಒಂದಂತೂ ಹೇಳ್ತೀನಿ, ನಾನು ಇರ್ರೆಸ್ಪೆಕ್ಟಿವ್ ಆಫ್ ಐಡಿಯಾಲಜಿಗಳು ಏನೇನೇ ಇರ್ಬೋದು ಸರ್, ಒಬ್ಬ ಬಡವನಿಗೆ ನಿಜವಾಗ್ಲೂ ಹಸಿದವನಿಗೆ, ಎಸ್, ಅದು ಅಂಡರ್ ಕೋಟ್ಸ್, ಅದು ನಿಜವಾಗ್ಲೂ ಹಸಿದವನಿಗೆ ದಟ್ಸ್ ಅಂಡರ್ ಕೋಟ್ಸ್ ಅಂತ. ಇಲ್ಲಿ ನಾನು ಮೊನ್ನೆ BJP ಅವ್ರಿಗೆ ಹೇಳಿದ್ದು ಇಷ್ಟೇ, ಅವ್ರ ಇಶ್ಯೂಸ್ ಮೇಲೆ ರಾಜಕೀಯ ಮಾಡಲಿ, ನಮ್ಮನ್ನು ಬೈಯಕ್ಕೆ 100 ಕಾರಣ ಇದೆ. ಅದಕ್ಕೆ ಅಕ್ಕಿ, ಗೃಹಲಕ್ಷ್ಮಿ, ಗೃಹಜ್ಯೋತಿನೇ ಬೇಡ ಅನ್ನೋದು ನನ್ನ ವಾದ. ದಯವಿಟ್ಟು ಈ ಗೃಹಲಕ್ಷ್ಮಿಯಿಂದ ಬಡವ್ರಿಗೆ 2 ಸಾವಿರ ಹೋಗ್ತಿದೆ, ಗೃಹಜ್ಯೋತಿಯಿಂದ ವಿದ್ಯುತ್ ಫ್ರೀ ಇದೆ ಸರ್. ಲಿಟ್ರಲಿ ಐ ಆಮ್ ಟೆಲ್ಲಿಂಗ್ ಸರ್, ನಾನೊಬ್ಬ ಕಾಂಗ್ರೆಸ್ ಶಾಸಕ ಅನ್ನೋದು ಮಾತ್ರ ಅಲ್ಲದೆ ಹೇಳ್ತಾ ಇದ್ದೀನಿ ಸರ್. ನಾನು ಮನೆಗೂ ಹೋಗ್ತಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕಷ್ಟ ಇದೆ ಸರ್. ಇಲ್ಲ, ದಯವಿಟ್ಟು ಫ್ರೀ ಇದ್ರೆ ತಾವು ಒಂದ್ಸಲ ನಮಸ್ತೆ ಚಿಕ್ಕಬಳ್ಳಾಪುರ ನನ್ನ ಜೊತೆ ಬನ್ನಿ, ಕರ್ಕೊಂಡು ಹೋಗ್ತೀನಿ ಸರ್. ನೀವು ನಮ್ಮೂರಿಗೆ ಬನ್ನಿ ಸರ್, ನಾನು ತೋರಿಸ್ತೀನಿ ಅದನ್ನ, ಅಲ್ವಾ? ಅಲ್ಲಿಗೆ ಈ ದೇಶದಲ್ಲಿ ರಾಜಕಾರಣ ನಮ್ಮೆಲ್ಲರನ್ನು ಫೇಲ್ ಮಾಡ್ತು ಅಂತ ಅರ್ಥ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ ನಂತರನೂ ಬಡತನ ಹೆಂಗೆಂಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ಬೋದು, ನೀವು ನಮಗೆ ತೋರಿಸ್ಬೋದು ಅನ್ನೋದಾದರೆ ರಾಜಕಾರಣ ಅನ್ನೋದು ಏನು ಮಾಡ್ತು ಅನ್ನೋದರ ಪ್ರಶ್ನೆ ಬರುತ್ತೆ ಸರ್. ನಮ್ಮದು 35 ಕೋಟಿ ಇರೋ ಜನಸಂಖ್ಯೆ ಏಕಾಏಕಿ 130 ಕೋಟಿ ಆಯಿತು. ಇಂಡಿಪೆಂಡೆನ್ಸ್ ಡೇ 45 ಕೋಟಿ ಈಗ ಅಲ್ವಾ? ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಯಿತು. ಸೊ ಇದು ಸ್ಲೋಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅವತ್ತು ಗ್ರೀನ್ ರೆವಲ್ಯೂಷನ್ ತಗೊಂಡ್ಬಂತು. ಆ ಗ್ರೀನ್ ರೆವಲ್ಯೂಷನ್ ಇಂದ ಅಗ್ರಿಕಲ್ಚರ್ ಸೆಕ್ಟರ್ ಇಂಪ್ರೂವ್ ಆಯಿತು. ಇವತ್ತು ಏಮ್ಸ್ನ, ಜಿಪ್ಮರ್ನ, ಇವತ್ತು ದೊಡ್ಡ IITsನ ತಂದಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಇವತ್ತು ಮೊನ್ನೆ ವರ್ಲ್ಡ್ ಬ್ಯಾಂಕ್ ಒಂದು ರಿಪೋರ್ಟ್ ಕೊಡ್ತು 2015 ಪ್ರಪಂಚದಲ್ಲೇ ಅತಿ ದೊಡ್ಡ ಪಬ್ಲಿಕ್ ವರ್ಕ್ ಪ್ರೋಗ್ರಾಮ್ ಇದ್ದರೆ ಅದು ನರೇಗಾ ಅಂತ ಹೇಳಿದ್ರು. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಅದನ್ನು 2005 ಜಾರಿಗೆ ತಂದರು. ಅದರ ಆ್ಯಕ್ಟ್ ಪಾಸ್ ಆಯಿತು. 2006 ಫೆಬ್ರವರಿ 2 ಲಾಂಚ್ ಆಯಿತು. ಅದನ್ನು ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಫಸ್ಟ್ ಟೆಲಿಕಾಂ ಸ್ಯಾಟಲೈಟ್ ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಫಸ್ಟ್ ಬಯೋಮೆಟ್ರಿಕ್ ಸೆನ್ಸಸ್ ತಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತು ಎಲ್ಲ ಯೋಜನೆಗಳನ್ನ ನಾವು ತಂದಿದ್ದೀವಿ, ಅದರಿಂದ ದೇಶ ಅಭಿವೃದ್ಧಿ ಆಗ್ತಿದೆ. ಅದಕ್ಕೆ BJP ಅವರು ಬಂದು ಹೊಸ ಹೆಸರಿಟ್ಬಿಟ್ರೆ, ಯಾವುದಕ್ಕೆ ಹೊಸ? ಫಾರ್ ಯುವರ್ ಎಕ್ಸಾಂಪಲ್, ಒಂದಲ್ಲ ತುಂಬ ಹೆಸರು ನಿಮ್ಗೆ ಓದ್ಬಿಡ್ತೀನಿ ಸರ್. ಓಕೆ, ನೀವು ದಯವಿಟ್ಟು ಇದ್ರ ಬಗ್ಗೆ, ನಮ್ಮ ಎಲ್ಲ ಆಡಿಯನ್ಸು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇಟ್ಕೋಬೇಕು. ಓಕೆ, 2013 ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಮಲ್ ಭಾರತ್ ಅಭಿಯಾನ್ ಅಂತ ತಂದ್ರೆ, BJP ಅವರು ಅದನ್ನ ಸ್ವಚ್ಛ ಭಾರತ್ ಮಿಷನ್ ಅಂತಾರೆ, ಹೆಸರು ಚೇಂಜ್ ಮಾಡ್ತಾರೆ. 2013 ನಮ್ಮ ಕಾಂಗ್ರೆಸ್ ಸರ್ಕಾರ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಇಟ್ರೆ, ಇವರು ಅದನ್ನ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಇಡ್ತಾರೆ. 2011 ನಾವು ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಇಟ್ಟು ದೇಶದಾದ್ಯಂತ ನೆಟ್ವರ್ಕ್ ನ ಡೆವಲಪ್ ಮಾಡಿದ್ರೆ, BJP ಅವರು ಬಂದು ಅದನ್ನ ಭಾರತ್ ನೆಟ್ ಅಂತಾರೆ. ನಾವು 2011 ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ, ದಯವಿಟ್ಟು ಓದಿ ಸರ್, ಅದನ್ನ ಇವರು ಮೇಕ್ ಇನ್ ಇಂಡಿಯಾ ಅಂತಾರೆ. ನಾವು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. 2011 ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಇವರು ಭಾರತ್ ನೆಟ್ ಅಂತಾರೆ. ನಾವು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ 2011 ತರ್ತೀವಿ, ಇವರು ಅದನ್ನ ಮೇಕ್ ಇನ್ ಇಂಡಿಯಾ ಅಂತಾರೆ. ಸ್ವಾವಲಂಬನಾ ಯೋಜನಾ ಅಂತ ಮಾಡಿದ್ರೆ ಇವರು ಅದನ್ನ ಅಟಲ್ ಪೆನ್ಷನ್ ಯೋಜನಾ ಅಂತಾರೆ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಾವು 2010 ತಂದ್ರೆ, ಇವರು ಅದನ್ನ ಸ್ಕಿಲ್ ಇಂಡಿಯಾ ಅಂತ ಹೆಸರಿಟ್ಟಿರ್ತಾರೆ. ಫ್ರೀ LPG ಕನೆಕ್ಷನ್ ನಮ್ಮ ಕಾಂಗ್ರೆಸ್ ಸರ್ಕಾರ 2010 ಕೊಡ್ತು ಸರ್, ಇವರು ಅದನ್ನ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ ಅಂತ ನಾಮಕರಣ ಮಾಡ್ಬಿಡ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.